ಇತಿಹಾಸದ ಪುಟಗಳನ್ನು ಸ್ಮರಿಸುತ್ತಾ ಭವಿಷ್ಯದ ಸಂವಿಧಾನದ ಆಶಯಗಳನ್ನು ಎತ್ತಿ ಹಿಡಿಯುವ ನಿಟ್ಟಿನಲ್ಲಿ ಇಂದು ಚಾಮರಾಜನಗರದ ನಳಂದ ಬುದ್ಧ ವಿಹಾರದಲ್ಲಿ ಹಮ್ಮಿಕೊಂಡಿದ್ದ 208ನೇ ಭೀಮಾ ಕೊರೆಂಗಾವ್ ವಿಜಯೋತ್ಸವ ಹಾಗೂ ಡಾಕ್ಟರ್ BR ಅಂಬೇಡ್ಕರ್ ರವರ 135ನೇ ಜಯಂತಿಯ ಪೂರ್ವಭಾವಿಯಾಗಿ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಲಾಯಿತು. ಯಾವುದೇ ಒಂದು ಕಾರ್ಯಕ್ರಮ ವೈಭವಕ್ಕಿಂತ ಹೆಚ್ಚಾಗಿ ಅರ್ಥಪೂರ್ಣವಾಗಿರಬೇಕು ಎಂಬುದನ್ನು ಶ್ರೀಮತಿ KR ಅಶ್ವಿನಿ ಮೇಡಮ್ ರವರು ಪ್ರಾಯೋಗಿಕವಾಗಿ ತೋರಿಸಿಕೊಟ್ಟರು. ಕೆಸ್ತೂರು ಗ್ರಾಮ ಹಾಗೂ ಯಳಂದೂರು ತಾಲೂಕು ಸಹಯೋಗದೊಂದಿಗೆ ನಡೆದ ಈ ಸಮಾರಂಭದ ಸಂಪೂರ್ಣ ಆಯೋಜನೆಯ ಜವಾಬ್ದಾರಿಯನ್ನು ಹೊತ್ತಿದ್ದ ಅವರು ಕಾರ್ಯಕ್ರಮದ ಪ್ರತಿ ಹಂತವನ್ನು ಅಚ್ಚುಕಟ್ಟಾಗಿ ರೂಪಿಸಿದರು. ಅವರ ಸಂಘಟನಾ ಚಾತುರ್ಯವು ಕಾರ್ಯಕ್ರಮಕ್ಕೆ ಬಂದಿದ್ದ ಗುಂಡ್ಲುಪೇಟೆ, ಮಂಡ್ಯ, ಮೈಸೂರು ಹಾಗೂ ಚಾಮರಾಜನಗರದ ಜನತೆಯ ಮನಗೆದ್ದಿತು. ಸರಳತೆಯಲ್ಲೇ ಸೌಂದರ್ಯವನ್ನು ಕಾಣುವ ಅವರ ಈ ಕೆಲಸ ಸೇವೆಯೇ ಪರಮಧರ್ಮ ಎಂಬ ಆಶಯಕ್ಕೆ ಸಾಕ್ಷಿಯಾಯಿತು. ಸಮಾಜಕ್ಕೆ ಏನಾದರೂ ಒಂದು ಶಾಶ್ವತವಾದ ಕೊಡುಗೆ ನೀಡಬೇಕು ಎಂಬ ಹಂಬಲ ಉಳ್ಳವರು ಶ್ರೀ KB ಶಾಂತರಾಜ್ ರವರು. ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಕೇವಲ ಭಾಷಣ ಮಾತ್ರವಲ್ಲದೆ ದಿನನಿತ್ಯ ಬಾಬಾ ಸಾಹೇಬ್ ರವರ ವಿಚಾರಗಳನ್ನು ಸ್ಮರಿಸುವಂತೆ ಮಾಡಲು ಗದಗದ ಲಡಾಯಿ ಪ್ರಕಾಶನ ಹೊರತಂದಿರುವ ಸಂವಿಧಾನ ಶಿಲ್ಪಿ 2026ರ ವಿಶೇಷ ದಿನಚರಿ ಹಾಗೂ ಸಂವಿಧಾನದ ಪೀಠಿಕೆಯನ್ನು ನೆನಪಿನ ಕಾಣಿಕೆಯಾಗಿ ನೀಡಿದರು. ಅವರ ಉದಾತ್ತ ಗುಣ ಮತ್ತು ಜ್ಞಾನ ಪ್ರಸಾರದ ಕಳಕಳಿ ಎಲ್ಲರ ಪ್ರಶಂಸೆಗೆ ಪಾತ್ರವಾಯಿತು. ಕೃಷ್ಣಯ್ಯನವರಿಂದ ಪುಷ್ಪಾರ್ಚನೆ ಮತ್ತು ಪೂಜ್ಯ ಬಂತೇಜಿಯವರ ಸಾನ್ನಿಧ್ಯದಲ್ಲಿ ಪ್ರಾರ್ಥನೆ ಬೋಧನೆಯೊಂದಿಗೆ ಕಾರ್ಯಕ್ರಮವು ಪವಿತ್ರವಾಗಿ ಆರಂಭವಾಯಿತು. ವಿಚಾರ ಮಂಡನೆ ಮಾಡಿದಂತಹ ಬೆಂಗಳೂರಿನ ತಹಶೀಲ್ದಾರರಾದ ನಾಗಸಿದ್ಧಾರ್ಥರವರ ಮುಖ್ಯ ಅತಿಥಿ ಭಾಷಣ ಮತ್ತು ಸಂಪನ್ಮೂಲ ವ್ಯಕ್ತಿಗಳಾದಂತಹ ಕೇಶವಮೂರ್ತಿ ಅವರು ಭೀಮಾ ಕೊರೆಗಾಂವ್ ಇತಿಹಾಸದ ಕುರಿತಾದ ಮಾತುಗಳು ನೆರೆದಿದ್ದವರಲ್ಲಿ ವೈಚಾರಿಕ ಜಾಗೃತಿ ಮೂಡಿದವು. ಇದೇ ಸಂದರ್ಭದಲ್ಲಿ ಸಮಾಜದ ಕಣ್ಣಾಗಿ ಕೆಲಸ ಮಾಡುವಂತಹ ಪತ್ರಕರ್ತನನ್ನು ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ವಿಶೇಷವಾಗಿ ಕಾಳಿಂಗಸ್ವಾಮಿ ಸಿದ್ಧಾರ್ಥ್ ಅವರ ಸುಂದರ ಬರಹಗಳನ್ನು ಗುರುತಿಸಿ ಅವರಿಗೂ ಕೂಡ ಗೌರವಿಸಿ ಸನ್ಮಾನಿಸಲಾಯಿತು. KB ಶಾಂತರಾಜ್ ಮತ್ತು KR ಅಶ್ವಿನಿ ಮೇಡಮ್ ರವರು ಹಾಕಿಕೊಂಡ ಈ ಕಾರ್ಯಕ್ರಮ ಕೇವಲ ಸಂಭ್ರಮಕ್ಕೆ ಸೀಮಿತವಾಗದೆ ಅಂಬೇಡ್ಕರ್ ರವರ ವಾದ ಮತ್ತು ಸಮಾನತೆಯ ಸಂದೇಶವನ್ನು ಪ್ರತಿಯೊಬ್ಬರ ಮನಕ್ಕೂ ತಲುಪಿಸುವಲ್ಲಿ ಯಶಸ್ವಿಯಾಯಿತು. ಜೈ ಭೀಮ್, ಜೈ ಸಂವಿಧಾನ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ಹಾಗೆ ಗಡಿನಾಡು MRG ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.